ಪಂಡಿತ ಪುಟ್ಟರಾಜ ಗವಾಯಿಗಳು ಅಂಧ ಅನಾಥರ ಬಾಳಿಗೆ ಬೆಳಕಾದವರು. ಅಂತಹ ಮಹಾನ್ ಚೇತನ ಪಂಡಿತ ಪುಟ್ಟರಾಜ ಗವಾಯಿಗಳ ಜನ್ಮ ದಿನೋತ್ಸವ ಅದ್ದೂರಿಯಾಗಿ ನೆರವೇರಿತು. ಈ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಪಂಡಿತ ಪುಟ್ಟರಾಜ ಗವಾಯಿಗಳ ಜನ್ಮದಿನದ ಸಂಭ್ರಮ. 111ನೇ ಜನ್ಮದಿನೋತ್ಸವದಲ್ಲಿ ಸಾಮೂಹಿಕ ಮದುವೆ. ಗದಗ ಅಂದ್ರೆ ತಟ್ಟನೆ ನೆನಪಾಗೋದು ಲಿಂಗೈಕ್ಯ ಪಂಡಿತ ಪುಟ್ಟರಾಜ ಗವಾಯಿಗಳು. ಪಂಡಿತ ಪುಟ್ಟರಾಜ ಗವಾಯಿಗಳು ಲಕ್ಷಾಂತರ ಅಂಧ ಅನಾಥರ ಬಾಳಿಗೆ ಬೆಳಕಾಗಿದ್ರು. ಅಂತಹ ಪಂಡಿತ ಪುಟ್ಟರಾಜ ಗವಾಯಿಗಳ ಜನ್ಮದಿನೋತ್ಸವ ಅದ್ದೂರಿಯಾಗಿ ನಡೆಯಿತು. ಗದಗ ನಗರದ ಶ್ರೀ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಪುಟ್ಟರಾಜ ಗವಾಯಿಗಳ ಗದ್ದುಗೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಶ್ರೀಮಠದಿಂದ 111 ಮಹಿಳೆಯ ಕುಂಭಮೇಳಕ್ಕೆ ಶ್ರೀ ಕಲ್ಲಜ್ಜನವರು ಚಾಲನೆ ನೀಡಿದ್ರು. ಇದಾದ ಮೇಲೆ ಸರ್ವಧರ್ಮ ಸಾಮೂಹಿಕ ಮದುವೆ ಕಾರ್ಯ ನಡೆಯಿತು. ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಹಾಗೂ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಾದ ಶ್ರೀ ಕಲ್ಲಯ್ಯಜ್ಜನವರು ನವ ಜೋಡಿಗಳಿಗೆ ಆಶೀರ್ವಾದ ಮಾಡಿದ್ರು. ಇವತ್ತು ನಾವು ಬಹಳಷ್ಟು ಕಡೆ ಕೇಳ್ತೀವಿ, ಹಿಂದೂ ಮುಸ್ಲಿಂ ಅಂತೇಳಿ ಎಲ್ಲೋ ಏನೇನೋ ನಡೀತಾವ. ಆದರೆ ನಮ್ಮ ಗದಗಿನಲ್ಲಿ ನಾವು ಹಿಂದೂ ಮುಸ್ಲಿಮ್ಸ್ ಆದಂಥವ್ರು ಗದಗ ನೋಡಿಬಿಟ್ರೆ ಇಲ್ಲಿ ಏಕೈತೆ ಭಾವನೆ ಅಂದರೆ ಹಿಂದೂ ಮುಸ್ಲಿಮ್ಸ್ ಏಕ್ ಮಾಲಿಕ್ ಬಡಹ ಅಂತಂದಂಗೆ ನಿಜವಾಗಿ ಇವತ್ತಿಲ್ಲಿ ನಮ್ಮ ಗದಗಿನಲ್ಲಿ ಯಾವ ಜಾತಿ ಭೇದ ಕುಲ ಗೋತ್ರ ಇಲ್ಲದೆ ಒಬ್ಬ ಇಸ್ಲಾಂ ಧರ್ಮದಲ್ಲಿ ಇದ್ದುಕೊಂಡು ಹಿಂದುತ್ವದ ಅಂದ್ರೆ ಪುಟ್ಟರಾಜ ಗುರುಗಳು ನಮ್ಮ ಮನೆ ದೇವರು ನಮ್ಮ ಗುರುಗಳಂತ ತಿಳ್ಕೊಂಡು ಅವರು ಶಿರಸಾ ವಹಿಸಿ ಈ ಸೇವೆಯನ್ನು ಮಾಡ್ಕೊಂಡು ಬರ್ತಾರೆ. ಇನ್ನು ಗದಗ ಜಿಲ್ಲೆ ಸೇರಿದಂತೆ ಕೊಪ್ಪಳ, ಬಾಗಲಕೋಟೆ, ಹಾವೇರಿ ಸೇರಿದಂತೆ ಹಲವು ಕಡೆಯ ಸುಮಾರು 42 ನವಜೋಡಿಗಳು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಜಾತಿ ಭೇದ ಇಲ್ಲದೆ ಸರ್ವಧರ್ಮದವರು ನವಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ನಾವು ಮದುವೆ ಮಾಡಕ್ಕಂತೂ 6ನೇ ವರ್ಷದ ಎಲ್ಲ ಜಾತಿ ಜನನೂ ಇದರೊಳಗೆ ಪಾಲ್ಗೊಳ್ತಾರೆ. 1011 ಕುಂಭ, 1011 ಕುಂಭ ಅಂದ್ರೆ ಪುಟ್ಟರಾಜ ಅಜ್ಜರದು 111ನೇ ಜಯಂತಿ ಇರೋದ್ರಿಂದ 1011 ಕುಂಭ ಇವತ್ತು ನಾವು ಬಿಟ್ಟಿರ್ತೀವಿ. ಅದರೊಳಗೆ ಎಲ್ಲ ಜಾತಿ ಜನರು ಪಾಲ್ಗೊಂಡಿರ್ತಾರೆ. ಅವರೇ ಇವ್ರು ಅಂತ ಹೇಳಕ್ಕೆ ಬರೋಂಗಿಲ್ಲ. ನಿನ್ನೆ ರಾತ್ರಿ ರಸಮಂಜರಿ ಕಾರ್ಯಕ್ರಮನೂ ಭಾಳ ಚಲೋ ನಡೀತು. ಎಲ್ಲರೂ ಭಾಳ ಸಂತೋಷಪಟ್ಟರು ಆ ಕಾರ್ಯಕ್ರಮ ನೋಡಿ. ಪಂಡಿತ ಪುಟ್ಟರಾಜ ಗವಾಯಿಗಳ ಜನ್ಮದಿನೋತ್ಸವದಲ್ಲಿ ನಾನಾ ಭಾಗಗಳಿಂದ ಭಕ್ತರು ಆಗಮಿಸಿದ್ರು. ಜಾತಿ ಭೇದ ಎನ್ನದೇ ಸರ್ವಧರ್ಮದ ನವಜೋಡಿಗಳು ಹೊಸ ಜೀವನಕ್ಕೆ ಕಾಲಿಟ್ರು. ಭಾವೈಕ್ಯತೆಯಿಂದ ಎಲ್ಲರೂ ಭಾಗಿಯಾಗುವ ಮೂಲಕ ಅರ್ಥಪೂರ್ಣವಾಗಿ ಗುರುಗಳ ಜನ್ಮದಿನೋತ್ಸವದ ಆಚರಣೆ ಮಾಡಲಾಯಿತು. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ. ಪಂಡಿತ ಪುಟ್ಟರಾಜ ಗವಾಯಿಗಳು ಅಂಧ ಅನಾಥರ ಬಾಳಿಗೆ ಬೆಳಕಾದವರು. ಅಂತಹ ಮಹಾನ್ ಚೇತನ ಪಂಡಿತ ಪುಟ್ಟರಾಜ ಗವಾಯಿಗಳ ಜನ್ಮ ದಿನೋತ್ಸವ ಅದ್ದೂರಿಯಾಗಿ ನೆರವೇರಿತು. ಈ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಪಂಡಿತ ಪುಟ್ಟರಾಜ ಗವಾಯಿಗಳ ಜನ್ಮದಿನದ ಸಂಭ್ರಮ. 111ನೇ ಜನ್ಮದಿನೋತ್ಸವದಲ್ಲಿ ಸಾಮೂಹಿಕ ಮದುವೆ. ಗದಗ ಅಂದ್ರೆ ತಟ್ಟನೆ ನೆನಪಾಗೋದು ಲಿಂಗೈಕ್ಯ ಪಂಡಿತ ಪುಟ್ಟರಾಜ ಗವಾಯಿಗಳು. ಪಂಡಿತ ಪುಟ್ಟರಾಜ ಗವಾಯಿಗಳು ಲಕ್ಷಾಂತರ ಅಂಧ ಅನಾಥರ ಬಾಳಿಗೆ ಬೆಳಕಾಗಿದ್ರು. ಅಂತಹ ಪಂಡಿತ ಪುಟ್ಟರಾಜ ಗವಾಯಿಗಳ ಜನ್ಮದಿನೋತ್ಸವ ಅದ್ದೂರಿಯಾಗಿ ನಡೆಯಿತು. ಗದಗ ನಗರದ ಶ್ರೀ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಪುಟ್ಟರಾಜ ಗವಾಯಿಗಳ ಗದ್ದುಗೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಶ್ರೀಮಠದಿಂದ 111 ಮಹಿಳೆಯ ಕುಂಭಮೇಳಕ್ಕೆ ಶ್ರೀ ಕಲ್ಲಜ್ಜನವರು ಚಾಲನೆ ನೀಡಿದ್ರು. ಇದಾದ ಮೇಲೆ ಸರ್ವಧರ್ಮ ಸಾಮೂಹಿಕ ಮದುವೆ ಕಾರ್ಯ ನಡೆಯಿತು. ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಹಾಗೂ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಾದ ಶ್ರೀ ಕಲ್ಲಯ್ಯಜ್ಜನವರು ನವ ಜೋಡಿಗಳಿಗೆ ಆಶೀರ್ವಾದ ಮಾಡಿದ್ರು. ಇವತ್ತು ನಾವು ಬಹಳಷ್ಟು ಕಡೆ ಕೇಳ್ತೀವಿ, ಹಿಂದೂ ಮುಸ್ಲಿಂ ಅಂತೇಳಿ ಎಲ್ಲೋ ಏನೇನೋ ನಡೀತಾವ. ಆದರೆ ನಮ್ಮ ಗದಗಿನಲ್ಲಿ ನಾವು ಹಿಂದೂ ಮುಸ್ಲಿಮ್ಸ್ ಆದಂಥವ್ರು ಗದಗ ನೋಡಿಬಿಟ್ರೆ ಇಲ್ಲಿ ಏಕೈತೆ ಭಾವನೆ ಅಂದರೆ ಹಿಂದೂ ಮುಸ್ಲಿಮ್ಸ್ ಏಕ್ ಮಾಲಿಕ್ ಬಡಹ ಅಂತಂದಂಗೆ ನಿಜವಾಗಿ ಇವತ್ತಿಲ್ಲಿ ನಮ್ಮ ಗದಗಿನಲ್ಲಿ ಯಾವ ಜಾತಿ ಭೇದ ಕುಲ ಗೋತ್ರ ಇಲ್ಲದೆ ಒಬ್ಬ ಇಸ್ಲಾಂ ಧರ್ಮದಲ್ಲಿ ಇದ್ದುಕೊಂಡು ಹಿಂದುತ್ವದ ಅಂದ್ರೆ ಪುಟ್ಟರಾಜ ಗುರುಗಳು ನಮ್ಮ ಮನೆ ದೇವರು ನಮ್ಮ ಗುರುಗಳಂತ ತಿಳ್ಕೊಂಡು ಅವರು ಶಿರಸಾ ವಹಿಸಿ ಈ ಸೇವೆಯನ್ನು ಮಾಡ್ಕೊಂಡು ಬರ್ತಾರೆ. ಇನ್ನು ಗದಗ ಜಿಲ್ಲೆ ಸೇರಿದಂತೆ ಕೊಪ್ಪಳ, ಬಾಗಲಕೋಟೆ, ಹಾವೇರಿ ಸೇರಿದಂತೆ ಹಲವು ಕಡೆಯ ಸುಮಾರು 42 ನವಜೋಡಿಗಳು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಜಾತಿ ಭೇದ ಇಲ್ಲದೆ ಸರ್ವಧರ್ಮದವರು ನವಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು.
ನಾವು ಮದ್ವೆ ಮಾಡಕ್ಕಂತೂ 6ನೇ ವರ್ಷದ ಎಲ್ಲ ಜಾತಿ ಜನನೂ ಇದರೊಳಗೆ ಪಾಲ್ಗೊಳ್ತಾರೆ. 1011 ಕುಂಭ 1011 ಕುಂಭ ಅಂದ್ರೆ ಪುಟ್ಟರಾಜ ಅಜ್ಜಾರದು 111ನೇ ಜಯಂತಿ ಇರೋದ್ರಿಂದ 1011 ಕುಂಭ ಇವತ್ತು ನಾವು ಬಿಟ್ಟಿರ್ತೀವಿ. ಅದರೊಳಗೆ ಎಲ್ಲ ಜಾತಿ ಜನರು ಪಾಲ್ಗೊಂಡಿರ್ತಾರೆ. ಅವರೇ ಇವ್ರು ಅಂತ ಹೇಳಕ್ಕೆ ಬರೋಂಗಿಲ್ಲ. ನಿನ್ನೆ ರಾತ್ರಿ ರಸಮಂಜರಿ ಕಾರ್ಯಕ್ರಮನೂ ಭಾಳ ಚಲೋ ನಡೀತು. ಎಲ್ಲರೂ ಭಾಳ ಸಂತೋಷಪಟ್ಟರು ಆ ಕಾರ್ಯಕ್ರಮ ನೋಡಿ. ಪಂಡಿತ ಪುಟ್ಟರಾಜ ಗವಾಯಿಗಳ ಜನ್ಮದಿನೋತ್ಸವದಲ್ಲಿ ನಾನಾ ಭಾಗಗಳಿಂದ ಭಕ್ತರು ಆಗಮಿಸಿದ್ರು. ಜಾತಿ ಭೇದ ಎನ್ನದೇ ಸರ್ವಧರ್ಮದ ನವಜೋಡಿಗಳು ಹೊಸ ಜೀವನಕ್ಕೆ ಕಾಲಿಟ್ರು. ಭಾವೈಕ್ಯತೆಯಿಂದ ಎಲ್ಲರೂ ಭಾಗಿಯಾಗುವ ಮೂಲಕ ಅರ್ಥಪೂರ್ಣವಾಗಿ ಗುರುಗಳ ಜನ್ಮದಿನೋತ್ಸವದ ಆಚರಣೆ ಮಾಡಲಾಯಿತು. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಪಂಡಿತ ಪುಟ್ಟರಾಜ ಗವಾಯಿಗಳು ಅಂಧ ಅನಾಥರ ಬಾಳಿಗೆ ಬೆಳಕಾದವರು. ಅಂತಹ ಮಹಾನ್ ಚೇತನ ಪಂಡಿತ ಪುಟ್ಟರಾಜ ಗವಾಯಿಗಳ ಜನ್ಮದಿನೋತ್ಸವ ಅದ್ದೂರಿಯಾಗಿ ನೆರವೇರಿತು. ಈ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಪಂಡಿತ ಪುಟ್ಟರಾಜ ಗವಾಯಿಗಳ ಜನ್ಮದಿನದ ಸಂಭ್ರಮ. 111ನೇ ಜನ್ಮದಿನೋತ್ಸವದಲ್ಲಿ ಸಾಮೂಹಿಕ ಮದುವೆ. ಗದಗ ಅಂದ್ರೆ ತಟ್ಟನೆ ನೆನಪಾಗೋದು ಲಿಂಗೈಕ್ಯ ಪಂಡಿತ ಪುಟ್ಟರಾಜ ಗವಾಯಿಗಳು. ಪಂಡಿತ ಪುಟ್ಟರಾಜ ಗವಾಯಿಗಳು ಲಕ್ಷಾಂತರ ಅಂಧ ಅನಾಥರ ಬಾಳಿಗೆ ಬೆಳಕಾಗಿದ್ರು. ಅಂತಹ ಪಂಡಿತ ಪುಟ್ಟರಾಜ ಗವಾಯಿಗಳ ಜನ್ಮದಿನೋತ್ಸವ ಅದ್ದೂರಿಯಾಗಿ ನಡೆಯಿತು. ಗದಗ ನಗರದ ಶ್ರೀ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಪುಟ್ಟರಾಜ ಗವಾಯಿಗಳ ಗದ್ದುಗೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಶ್ರೀಮಠದಿಂದ 111 ಮಹಿಳೆಯ ಕುಂಭಮೇಳಕ್ಕೆ ಶ್ರೀ ಕಲ್ಲಜ್ಜನವರು ಚಾಲನೆ ನೀಡಿದ್ರು. ಇದಾದ ಮೇಲೆ ಸರ್ವಧರ್ಮ ಸಾಮೂಹಿಕ ಮದುವೆ ಕಾರ್ಯ ನಡೆಯಿತು. ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಹಾಗೂ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಾದ ಶ್ರೀ ಕಲ್ಲಯ್ಯಜ್ಜನವರು ನವ ಜೋಡಿಗಳಿಗೆ ಆಶೀರ್ವಾದ ಮಾಡಿದ್ರು. ಇವತ್ತು ನಾವು ಭಾಳಷ್ಟು ಕಡೆ ಕೇಳ್ತೀವಿ ಹಿಂದೂ ಮುಸ್ಲಿಂ ಅಂತೇಳಿ ಎಲ್ಲೋ ಏನೇನೋ ನಡೀತಾವೆ. ಆದರೆ ನಮ್ಮ ಗದಗಿನಲ್ಲಿ ನಾವು ಹಿಂದೂ ಮುಸ್ಲಿಮ್ಸ್ ಆದಂಥವ್ರು ಗದಗ ನೋಡಿಬಿಟ್ರೆ ಇಲ್ಲಿ ಏಕೈತೆ ಭಾವನೆ ಅಂದರೆ ಹಿಂದೂ ಮುಸ್ಲಿಮ್ಸ್ ಏಕ್ ಮಾಲಿಕ್ ಬಡಹ ಅಂತಂದಂಗೆ ನಿಜವಾಗಿ ಇವತ್ತಿಲ್ಲಿ ನಮ್ಮ ಗದಗಿನಲ್ಲಿ ಯಾವ ಜಾತಿ ಭೇದ ಕುಲ ಗೋತ್ರ ಇಲ್ಲದೆ ಒಬ್ಬ ಇಸ್ಲಾಂ ಧರ್ಮದಲ್ಲಿ ಇದ್ದುಕೊಂಡು ಹಿಂದುತ್ವದ ಪುಟ್ಟರಾಜ ಗುರುಗಳು ನಮ್ಮ ಮನೆ ದೇವರು ನಮ್ಮ ಗುರುಗಳಂತ ತಿಳ್ಕೊಂಡು ಅವರು ಶಿರಸಾ ವಹಿಸಿ ಈ ಸೇವೆಯನ್ನು ಮಾಡ್ಕೊಂಡು ಬರ್ತಾರೆ. ಇನ್ನು ಗದಗ ಜಿಲ್ಲೆ ಸೇರಿದಂತೆ ಕೊಪ್ಪಳ, ಬಾಗಲಕೋಟೆ, ಹಾವೇರಿ ಸೇರಿದಂತೆ ಹಲವು ಕಡೆಯ ಸುಮಾರು 42 ನವಜೋಡಿಗಳು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಜಾತಿ ಭೇದ ಇಲ್ಲದೆ ಸರ್ವಧರ್ಮದವರು ನವಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ನಾವು ಮದ್ವೆ ಮಾಡಕ್ಕಂತೂ 6ನೇ ವರ್ಷದ ಎಲ್ಲ ಜಾತಿ ಜನನೂ ಇದರೊಳಗೆ ಪಾಲ್ಗೊಳ್ತಾರೆ. 1011 ಕುಂಭ 1011 ಕುಂಭ ಅಂದ್ರೆ ಪುಟ್ಟರಾಜ ಅಜ್ಜಾರದು 111ನೇ ಜಯಂತಿ ಇರೋದ್ರಿಂದ 1011 ಕುಂಭ ಇವತ್ತು ನಾವು ಬಿಟ್ಟಿರ್ತೀವಿ. ಅದರೊಳಗೆ ಎಲ್ಲ ಜಾತಿ ಜನರು ಪಾಲ್ಗೊಂಡಿರ್ತಾರೆ. ಅವರೇ ಇವ್ರು ಅಂತ ಹೇಳಕ್ಕೆ ಬರೋಂಗಿಲ್ಲ. ನಿನ್ನೆ ರಾತ್ರಿ ರಸಮಂಜರಿ ಕಾರ್ಯಕ್ರಮನೂ ಭಾಳ ಚಲೋ ನಡೀತು. ಎಲ್ಲರೂ ಭಾಳ ಸಂತೋಷಪಟ್ಟರು ಆ ಕಾರ್ಯಕ್ರಮ ನೋಡಿ. ಪಂಡಿತ ಪುಟ್ಟರಾಜ ಗವಾಯಿಗಳ ಜನ್ಮದಿನೋತ್ಸವದಲ್ಲಿ ನಾನಾ ಭಾಗಗಳಿಂದ ಭಕ್ತರು ಆಗಮಿಸಿದ್ರು. ಜಾತಿ ಭೇದ ಎನ್ನದೇ ಸರ್ವಧರ್ಮದ ನವಜೋಡಿಗಳು ಹೊಸ ಜೀವನಕ್ಕೆ ಕಾಲಿಟ್ರು. ಭಾವೈಕ್ಯತೆಯಿಂದ ಎಲ್ಲರೂ ಭಾಗಿಯಾಗುವ ಮೂಲಕ ಅರ್ಥಪೂರ್ಣವಾಗಿ ಗುರುಗಳ ಜನ್ಮದಿನೋತ್ಸವದ ಆಚರಣೆ ಮಾಡಲಾಯಿತು. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ.